ಕಾಲೇಜು ವಿದ್ಯಾರ್ಥಿಗಳು ನೌಕರದಾರರು ಈ 2 ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ಆದರೆ ಅವ್ರಿಗೂ ಸಹ ವ್ಯಾಪಕವಾದಂಥ ಮಾಹಿತಿ, ಜಾಗೃತಿ, ಜನಜಾಗೃತಿ, ರೈತರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ಆ ದಿನ ನಾವು ಎಲ್ಲ ರೈತರು ಮತ್ತು ರೈತ ಮಹಿಳೆಯರನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಬಹುಶಃ ನಾವು ಜಿಲ್ಲಾ ಪಂಚಾಯತಿ CEO ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್, ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್, ವುಮೆನ್ ಆ್ಯಂಡ್ ಚೈಲ್ಡ್ ಡೆಪ್ಟಿ ಡೈರೆಕ್ಟರ್ ಇವನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಬಹುಶಃ ನಮ್ಮ KMF ಅಧ್ಯಕ್ಷರಿಗೆ ನಾನು ನಿನ್ನೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಬನ್ನಿ, ಯಾಕಂದರೆ ಒಂದು ಕಡೆ ಹಾಲು, ಇನ್ನೊಂದು ಕಡೆ ಅಪೌಷ್ಟಿಕತೆ, ನಾವು ಇದ್ರ ಬಗ್ಗೆ ಒಂದು ಜಾಗೃತಿ ಮಾಡೋಣ, ನಮ್ಮೆಲ್ಲರೂ ಬಂದು ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಿ. ಸೊ ಇದು ನಾಳೆ 5/6 ಭಾಳ ವಿಶಿಷ್ಟ ಕಾರ್ಯಕ್ರಮ. ಈ ಥರದ ಕಾರ್ಯಕ್ರಮಗಳು ನಾವು ರಾಜ್ಯದಲ್ಲಿ ಯಾರೂ ಮಾಡೋದಿಲ್ಲ. ಆ್ಯಕ್ಚುಲಿ ಯಾರು ಮಾಡಬೇಕಿತ್ತು ಅವ್ರು ಮಾಡ್ತಾ ಇಲ್ಲ. ಅಂಥದನ್ನು ನಾವು ಮತ್ತು ಸಹಜ ಸಮೃದ್ಧ ಎಲ್ಲ ಜಿಲ್ಲೆಗಳಲ್ಲಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಇದು ಅಷ್ಟು ಸುಲಭದ ಕೆಲಸ. ರೈತರನ್ನು ತರಬೇಕಾಗ್ತದೆ, ಸೊಪ್ಪು ಬೆಳೆಗಳನ್ನು ರೂಪಿಸ್ಬೇಕಾಗ್ತದೆ, ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬರ್ಬೇಕಾಗ್ತದೆ, ಸಮಾರಂಭ ಆಯೋಜನೆ ಮಾಡಬೇಕಾಗ್ತದೆ. ಸೊ ಇವೆಲ್ಲವನ್ನು ಮಾಡಲಿಕ್ಕೆ ಸಾಕಷ್ಟು ಇರ್ತದೆ. ತಾವು ಅದನ್ನು ವಿಶೇಷ ಅಂತ ಪರಿಗಣನೆ ಮಾಡಿದರೆ ವಾಲಂಟ್ರಿಯಾಗಿ ನೀವು ಮಾಧ್ಯಮದಲ್ಲಿ ಬಂದರೆ ಬಹುಶಃ ಸಾಕಷ್ಟು ಜನ ಹರಿದು ಬರತಕ್ಕಂಥದ್ದು. ಯಾಕಂದರೆ ನೀವು ಕೃಷಿ ಮೇಳಕ್ಕೆ ಬಸ್ ಮಾಡಿ ಕಳಿಸ್ತೀರಿ, ಇಂಥವ್ಕೆ ಯಾರು ಬರೋದು. ಸೊ ಅದಕ್ಕೆ ದಯಮಾಡಿ ಇದನ್ನು ತಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಇದನ್ನು ಒಂದು ವಿಶೇಷ ಸ್ಟೋರಿ ಅಂತ ಹೇಳಿ ನಾವು ಮಾಡಿದ್ದೇ ಆದರೆ ನಮ್ಮ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅವರು ಸಹ ಈ ಸಬ್ಮಿಟ್ ಮೇಳದಲ್ಲಿ ಪಾಲ್ಗೊಂಡ್ರೆ ಹೆಚ್ಚಿನ ಮಾಹಿತಿ ಅವರಿಗೆ ಸಿಗ್ತದೆ ಅಂತ ನಮ್ಮದು ವಿಶೇಷ ಮನವಿ. ಕೊತ್ತಂಬರಿ ಏನೆಲ್ಲ ಬೀಜಗಳಿದಾವೆ, ಎಲ್ಲ ಮೆಂತ್ಯ ಐಟಮ್ ಬೀಜಗಳು, ಸೊಪ್ಪಿನ ಬೀಜಗಳು, ಎಲ್ಲ ಥರ ಬೀಜಗಳು ಸಿಗುತ್ತೆ. ಈಗ ಅಲ್ಲೇ ಮನೆಯಲ್ಲೇ ಬೆಳ್ಕೊಳ್ಳೋದು. ಸೊ ಏನು ಸಬ್ಸಿಡಿಗಳು ನೀವು ಆಗಿಲ್ಲ 15 ಸಬ್ಸಿಡಿ ಆಗುತ್ತೆ. ಅದು ಚೂಟ್ಕಂತ ಒಂದು ಉಪಯೋಗ ಪಾಲಕು ಇವೆಲ್ಲ ಆ ಥರ ಬೀಜಗಳು ಮುಖ್ಯವಾಗಿ ಏನು ಉದ್ದೇಶ ಅಂದರೆ ಹಾವೇರಿ ಗ್ರಾಹಕರಿಗೆ ಮನೆ ಮುಂದೆ ಪಾಟಲ್ಲಿ ಬೆಳೆಯೋಕ್ಕೋಸ್ಕರ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಅಂದರೆ 150 ಹಾವೇರಿ ವಾತಾವರಣದಲ್ಲಿ ಬೆಳೆಯಬಹುದು. ಸೊಪ್ಪುಗಳಿಗೆ ಎಲ್ಲ ಪ್ರದೇಶದಲ್ಲೂ ಸಿಗ್ತವೆ. ಏನು ತೊಂದರೆ ಸೊಪ್ಪು ಇಟ್ಸ್ ಎ ಗ್ರೀನ್ ಲೀಫಿ ವೆಜಿಟೇಬಲ್. ಕೆರೆಯಲ್ಲಿ ಅಂಗಡಿ ಸೊಪ್ಪನ್ನು ಬೆಳೆಯೋದು, ಬಳಕೆ ಸೊಪ್ಪು, ಒಳಗೆ ಸೊಪ್ಪನ್ನು ಬೆಳೆಯೋದು, ಹೊಲದಾಗ ಹಕ್ಕರಿಕೆ ಸೊಪ್ಪನ್ನು ಬೆಳೆಯೋದು. ಈ ಕಳೆನಾಶಕ ಬರೋದ್ರಿಂದ ಹೊಲದಾಗಂತೂ ಯಾವ ಸೊಪ್ಪು ಸಿಗಲ್ಲ. ಹಕ್ಕರಿಕೆ ಸೊಪ್ಪು ಕನಸಾಗೈತೆ. ಕಾಲೇಜು ವಿದ್ಯಾರ್ಥಿಗಳು ನೌಕರದಾರರು ಈ 2 ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ಆದರೆ ಅವ್ರಿಗೂ ಸಹ ವ್ಯಾಪಕವಾದಂಥ ಮಾಹಿತಿ, ಜಾಗೃತಿ, ಜನಜಾಗೃತಿ, ರೈತರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ಆ ದಿನ ನಾವು ಎಲ್ಲ ರೈತರು ಮತ್ತು ರೈತ ಮಹಿಳೆಯರನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಬಹುಶಃ ನಾವು ಜಿಲ್ಲಾ ಪಂಚಾಯತಿ CEO ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್, ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್, ವುಮೆನ್ ಆ್ಯಂಡ್ ಚೈಲ್ಡ್ ಡೆಪ್ಟಿ ಡೈರೆಕ್ಟರ್ ಇವನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಬಹುಶಃ ನಮ್ಮ KMF ಅಧ್ಯಕ್ಷರಿಗೆ ನಾನು ನಿನ್ನೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಬನ್ನಿ, ಯಾಕಂದರೆ ಒಂದು ಕಡೆ ಹಾಲು, ಇನ್ನೊಂದು ಕಡೆ ಅಪೌಷ್ಟಿಕತೆ, ನಾವು ಇದ್ರ ಬಗ್ಗೆ ಒಂದು ಜಾಗೃತಿ ಮಾಡೋಣ, ನಮ್ಮೆಲ್ಲರೂ ಬಂದು ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಿ. ಸೊ ಇದು ನಾಳೆ 5/6 ಭಾಳ ವಿಶಿಷ್ಟ ಕಾರ್ಯಕ್ರಮ. ಈ ಥರದ ಕಾರ್ಯಕ್ರಮಗಳು ನಾವು ರಾಜ್ಯದಲ್ಲಿ ಯಾರೂ ಮಾಡೋದಿಲ್ಲ. ಆ್ಯಕ್ಚುಲಿ ಯಾರು ಮಾಡಬೇಕಿತ್ತು ಅವ್ರು ಮಾಡ್ತಾ ಇಲ್ಲ. ಅಂಥದನ್ನು ನಾವು ಮತ್ತು ಸಹಜ ಸಮೃದ್ಧ ಎಲ್ಲ ಜಿಲ್ಲೆಗಳಲ್ಲಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಇದು ಅಷ್ಟು ಸುಲಭದ ಕೆಲಸ. ರೈತರನ್ನು ತರಬೇಕಾಗ್ತದೆ, ಸೊಪ್ಪು ಬೆಳೆಗಳನ್ನು ರೂಪಿಸ್ಬೇಕಾಗ್ತದೆ, ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬರ್ಬೇಕಾಗ್ತದೆ, ಸಮಾರಂಭ ಆಯೋಜನೆ ಮಾಡಬೇಕಾಗ್ತದೆ. ಸೊ ಇವೆಲ್ಲವನ್ನು ಮಾಡಲಿಕ್ಕೆ ಸಾಕಷ್ಟು ಇರ್ತದೆ. ತಾವು ಅದನ್ನು ವಿಶೇಷ ಅಂತ ಪರಿಗಣನೆ ಮಾಡಿದರೆ ವಾಲಂಟ್ರಿಯಾಗಿ ನೀವು ಮಾಧ್ಯಮದಲ್ಲಿ ಬಂದರೆ ಬಹುಶಃ ಸಾಕಷ್ಟು ಜನ ಹರಿದು ಬರತಕ್ಕಂಥದ್ದು. ಯಾಕಂದರೆ ನೀವು ಕೃಷಿ ಮೇಳಕ್ಕೆ ಬಸ್ ಮಾಡಿ ಕಳಿಸ್ತೀರಿ, ಇಂಥವ್ಕೆ ಯಾರು ಬರೋದು. ಸೊ ಅದಕ್ಕೆ ದಯಮಾಡಿ ಇದನ್ನು ತಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಇದನ್ನು ಒಂದು ವಿಶೇಷ ಸ್ಟೋರಿ ಅಂತ ಹೇಳಿ ನಾವು ಮಾಡಿದ್ದೇ ಆದರೆ ನಮ್ಮ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅವರು ಸಹ ಈ ಸಬ್ಮಿಟ್ ಮೇಳದಲ್ಲಿ ಪಾಲ್ಗೊಂಡ್ರೆ ಹೆಚ್ಚಿನ ಮಾಹಿತಿ ಅವರಿಗೆ ಸಿಗ್ತದೆ ಅಂತ ನಮ್ಮದು ವಿಶೇಷ ಮನವಿ. ಎಷ್ಟು ಬೆಳೆಸ್ಬೇಕು ಅಷ್ಟೇ ಬೆಳೆಸ್ಬೇಕು. ಎಲ್ಲ ಆಹಾರದೊಳಗೂ ಕಲಬೆರಕೆ ಭಾಳ. ಪ್ರತಿಯೊಂದು ಎಣ್ಣೆನೂ ನೋಡಿ, ಎಣ್ಣಿನ ಅಲ್ಲ, 3 kg ಶೇಂಗಾಕ್ಕೆ 1 kg ಎಣ್ಣೆ ಬರುತ್ತೆ. ಅಂಥ 150, 130, 40 ರೂಪಾಯಿ 1 kg ಶೇಂಗಾ ಎಣ್ಣೆ, ಪ್ಯೂರ್ ಎಣ್ಣೆ ಕೊಡ್ತಾರೆ ಅಂದರೆ ಅದು ಹೌದಾ? ಇಷ್ಟ ನಾವು ಯೋಚನೆ ಮಾಡ್ಕೋಬೇಕು. ಇದೇ ರೀತಿ ಸೊಪ್ಪುಗಳು ಹಿಂದೆಲ್ಲ ನಾವು ಬಳಸಿದ್ದೀವಿ. ಆಮೇಲೆ ಹುಳಿಚಿಕ್ಕ ಅಂತ ಸಿಗೋದು, ಅದನ್ನೆಲ್ಲ ನಾವು ಸಾರಿಗೆ ಹಾಕಿಟ್ಟಿದ್ವಿ. ಯಾರೂ ಆ ಹುಳಿಚಿಕ್ಕ ಅಂದ್ರೆ ಗೊತ್ತಿಲ್ಲ. ಅಂಥ ಒಂದು ವ್ಯವಸ್ಥೆ ನಾವು ಬಂದುಬಿಟ್ಟಿದ್ದೇವೆ ಈಗ. ಯಾಕಂದ್ರೆ ಪರಿಸ್ಥಿತಿ ಈಗ ನಾವೇನು ದವಾಖಾನೆಗೆ ಬೈತೀವಿ, ಸರಿಯಾಗಿ ಡಾಕ್ಟರ್ ನೋಡಲಿಲ್ಲ, ಇದು ಮಾಡಲಿಲ್ಲ ಅಂತ ದವಾಖಾನೆ ಹೆಚ್ಚಿಗೆ ಕಟ್ಟಿಸ್ತೇವೆ. ನಮ್ಮಲ್ಲಿ ಇರ್ತಕ್ಕಂಥವನ್ನೆಲ್ಲ ಕಳ್ಕೊಳ್ತಾ ಇದ್ದೀವಿ ನಾವು. ಅದನ್ನು ಪುನಃ ಅರಿವು ಮಾಡೋಕ್ಕಂತೇಳಿ ಇವ್ರು ಏನೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ತರಿಸಿ ಅದನ್ನೆಲ್ಲ ನೀವೆಲ್ಲ ಗ್ರಾಹಕರಿಗೆ ಅನುಮುಕ್ತವಾಗಿ ಏನಾದರೂ ಮಾಡಿದ್ರೆ ಸಕ್ಸಸ್ ಮಾಡಿದರೆ ಭಾಳ ಎಲ್ಲರಿಗೆ ಆರೋಗ್ಯ ಮೇಲೆ. ಏಕೆಂದರೆ ಇದೇನು ದುಡ್ಡು
ಕೊಟ್ಟು ಯಾವುದೇ ಸಂಸ್ಥೆಯಿಂದ ಕೊಂಡುಕೊಳ್ತಕ್ಕಂಥ ವ್ಯವಸ್ಥೆ ಅಲ್ಲ. ಇದು ಒಬ್ಬರಿಂದ ಒಬ್ಬರು ಹಂಚಿಕೊಳ್ತಕ್ಕಂಥ ವ್ಯವಸ್ಥೆ ಇದು. ಏನು ಅವ್ರು ಕೊಟ್ಟಿರ್ತಾರೆ ಬೀಜಗಳು, ಇದು ಎಲ್ಲರೂ ಮತ್ತು ಅಲ್ಲೆಲ್ಲ ಹೋಗಿ ಈಗ ಹೈಬ್ರಿಡ್ ಬೀಜ ಆದರೆ ನಾವು ಅಲ್ಲೆಲ್ಲ ಅವನ್ನ ಕಂಪ್ನಿಯರ್ನ ನೋಡಬೇಕು. ಇದು ಹೈಬ್ರಿಡ್ ಅಲ್ಲ. ನಾವು 20 ವರ್ಷದಿಂದ ನಾನು ನಮ್ಮ ಮನೆಗೆ ಊಟಕ್ಕೆ ಬೆಳ್ಕೊಳ್ಳೋ ಭತ್ತ ನಮ್ಮ ಮನೆಗೆ ಅದೇ ತಳಿನ ಹೊರತು ಇವತ್ತು 1 kg ನಾನು ಬೀಜ ಭತ್ತ ತಂದು ಹಾಕಿಲ್ಲ. ನಾನು 1 kg ಅಕ್ಕಿ ಮಾರಿದರೆ 65-70 ರೂಪಾಯಿ ಮಾರ್ತೀನಿ, ಭತ್ತ ಮಾರಿದರೆ 45-50 ರೂಪಾಯಿ kg ಬೀಜ ಕೊಡ್ತೀನಿ. ಇವತ್ತು ಮನ್ಯಾಗ ನಾವು 40 ಮಂದಿ ಊಟ ಮಾಡೋದು ಅದೇ ಅಕ್ಕಿನ ಊಟ ಮಾಡ್ತೀವಿ. ಹಿಂಗೆ ಒಂದು ಸರಿ ನಾವು ತಗೊಂಬಂದ್ರೆ ಅದನ್ನು ಯಾವತ್ತೂ ಹೋಗ್ಬಾರ್ದು. ಒಂದು ಬೇಕಾಗಿದ್ದೇನು ಗ್ರಾಹಕರಿಗಾಗಲಿ ನಮಗಾಗಲಿ ರೈತರಿಗಾಗಲಿ ತಾಳ್ಮೆ ಇರಬೇಕಿಲ್ಲ. ಇದು ಹೆಚ್ಚಿನ ಹಣ ಇಲ್ಲಿ ಸಿಗಲಿಲ್ಲ ಅಂದ್ರೆ ಆರೋಗ್ಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾವು ತಾಳ್ಮೆ ತಗೊಂಡು ನಾವು ಊಟ ಮಾಡ್ಕೊಂಡು ಬಂದ್ರೆ ಅಕ್ಕರ ಕಿಸಪ್ಪ ಅಂದರೆ ನಮ್ಮ ಅಜ್ಜ ಭಾಳ ಚೆನ್ನಾಗಿ ಹೇಳೋಣ. ಅವನು 104-105 ವರ್ಷ ಬದುಕಿದ್ದ. ಅವನು ಕೊಟ್ಟಂಥ ತರಬೇತಿ, ಅವನು ಕೊಟ್ಟಂಥ ಕಲಿಸಿದ ಪಾಠಗಳು ನಮಗೆ ಇವತ್ತು ದಾರಿದೀಪ ಆಗ್ಯಾವ. ಅದರಾಗ ನಡ್ಕೊಂಡ್ರಿ ಇವತ್ತು ಒಂದು ವ್ಯವಸ್ಥಿತದೊಳಗೆ ನಾವು ಏನು ಅನ್ನೋದನ್ನು ಕಂಡುಕೊಂಡು ಈಗ ಏನಾಗ್ಬಿಟ್ಟೈತೆ ಎಲ್ಲ ಕೆಮಿಕಲ್ ಆಗಿರೋದ್ರಿಂದ ನಾವು ಒಂದು 50% ನಾವು ಸಾವಯವ ಊಟ ಮಾಡ್ತೀವಿ, ವಿಷಯವಿಲ್ಲದ ಊಟ ಮಾಡ್ತೀವಿ ಅಂತ ನನಗೆ ಬಂದೈತಿ. ಹಾಗೆ ಎಲ್ಲರಿಗೂ ಬರಲಿ, ಅದರ ಅರಿವು ಇರಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾರೆ.